ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. FDA ಲೀಕ್ ಆಗಿರೋ ಆನ್ಸರ್ಗೆ ನಾನು ಆಲ್ರೆಡಿ ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಇನ್ನು ಉಳಿದಿರೋ ಆನ್ಸರ್ಗೆ ಕ್ವಶನ್ ಸಿಕ್ಕಿದೆ, ಅದನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಯಾವ ವರ್ಷದಿಂದ ಕೇಳಿದ್ದಾರೆ ಎಕ್ಸಾಮ್ಗೆ ಅಂತ. ಇದು 2017, 18, 19, 20 ಈ ಇಸ್ವಿಯಲ್ಲಿ ಕೇಳಿರೋದು. ಲೀಕ್ ಆಗಿರೋ ಆನ್ಸರ್ ಎಲ್ಲ ಅದೇ ಕ್ವಶನ್ ಪೇಪರ್ನಲ್ಲೇ ಇದೆ. ಇವಾಗ ಯಾವ್ಯಾವ ಕ್ವಶನ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಯಾರಾದರೂ ಪಾರ್ಟ್ 1, ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಈ ಆನ್ಸರ್ ಬಂದು ಆಕ್ಸಿನ್. ಇದು 26ನೇ ಆನ್ಸರ್ಗೆ ಕ್ವಶನ್ ಆಗುತ್ತೆ. ಇದನ್ನು FDA ಎಕ್ಸಾಮಲ್ಲೂ ಕೇಳಿದ್ದಾರೆ, ಹಾಗೆ KS ಎಕ್ಸಾಮಲ್ಲೂ ಕೇಳಿದ್ದಾರೆ. ತುಂಬ ರಿಪೀಟೆಡ್ ಕ್ವಶನ್ಸ್ ಇದು. ಈ ಕೆಳಗಿನ ಯಾವ ಒಂದು ಹಾರ್ಮೋನು ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗುತ್ತದೆ? ಆಪ್ಷನ್ಸ್ ಕೊಟ್ಟಿದ್ದಾರೆ: ಸೈಟೋಕಿನಿನ್, ಆಕ್ಸಿನ್, ಗಿಬ್ಬರ್ಲಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಅಂತ. ಇದಕ್ಕೆ ಉತ್ತರ ಬಂದು ಆಕ್ಸಿನ್. ಈ ಕ್ವಶನು ತುಂಬ ರಿಪೀಟೆಡ್ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಓಲ್ಡ್ ಕ್ವಶನ್ ಪೇಪರ್ನ ಸರಿಯಾಗಿ ನೋಡ್ಕೊಳ್ಳಿ. 100 ಕ್ವಶನಲ್ಲಿ 50 ಕ್ವಶನ್ನ ಓಲ್ಡ್ ಕ್ವಶನ್ ಪೇಪರ್ನಿಂದನೇ ತೆಗೆದಿದ್ದಾರೆ. FDA, SDA ಹೀಗೆ KS ಈ ಕ್ವಶನ್ ಪೇಪರ್ನಿಂದ ಕೇಳಿದ್ದಾರೆ. ಈ ಆನ್ಸರ್ ಬಂದು 16ನೇದು. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಮಲೆನಾಡು ಪ್ರದೇಶದಲ್ಲಿ ಡ್ಯಾಶ್ ಬೆಳೆಯುವಿಕೆಯನ್ನು ನಿಷೇಧಿಸಿದೆ. ಶೀಕಾಕಾಯಿ, ನೀಲಗಿರಿ, ಹುಣಸೆ ಹಾಗೆ ತೇಗ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀಲಗಿರಿ, ಯುಕಲಿಪ್ಟಸ್ ಅಂತ ಕರೀತಾರೆ. ಈ ಕ್ವಶನ್ ಕೂಡ KS 2020ರಲ್ಲಿ ಕೇಳಿರೋದು. ಇದು ತುಂಬ ರಿಪೀಟೆಡ್ ಆಗ್ತಾ ಇದೆ. ಹಾಗೆ ಮುಂದಿನ ಪ್ರಶ್ನೆ, ಇದು 92ನೇ ಆನ್ಸರ್ಗೆ ಪ್ರಶ್ನೆ ಆಗುತ್ತೆ. 2016ರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಡ್ಯಾಶ್ ಅವಕಾಶಗಳನ್ನಾಧರಿಸಿ ಅಧಿಸೂಚಿಸಲಾಗುತ್ತದೆ. ಪರಿಸರ ಸಂರಕ್ಷಣೆ ಕಾಯ್ದೆ 1986, ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974, ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆ 1964 ಹಾಗೆ ಕರ್ನಾಟಕ ಮುನಿಸಿಪಲ್ ನಿಗಮ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ ಕಾಯ್ದೆ 1986. 92ನೇ ಆನ್ಸರ್ಗೆ ಈ ಪ್ರಶ್ನೆ ಆಗುತ್ತೆ. ಎಲ್ಲ ಕ್ವಶನ್ಸು ಓಲ್ಡ್ ಕ್ವಶನ್ ಪೇಪರ್ನಿಂದನೇ ತೆಗೆದಿದ್ದಾರೆ, ಅದಕ್ಕೋಸ್ಕರ ದಯವಿಟ್ಟು ಓಲ್ಡ್ ಕ್ವಶನ್ ಪೇಪರ್ನ ಸರಿಯಾಗಿ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 30 ಕ್ವಶನ್ಸ್ ಆದರೂ ಓಲ್ಡ್ ಕ್ವಶನ್ ಪೇಪರ್ನಿಂದನೇ ಬರುತ್ತೆ. ಅದಕ್ಕೋಸ್ಕರ FDA, SDA, KS ಎಲ್ಲ ಕ್ವಶನ್ ಪೇಪರ್ನು ಸರಿಯಾಗಿ ನೋಡ್ಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲನೂ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.